ಜಪಾನ್ಗೆ ಹೋಗಿದ್ದರಂತೆ. ಜಪಾನು ಜೈಕಾ ಜೊತೆ ಒಪ್ಪಂದ ಮಾಡ್ಕೊಂಡಿರೋ ಬಗ್ಗೆ ಎಲ್ಲ ಕೂಡ ಅವರು ತಿಳಿಸಿದ್ದಾರೆ. ಸೊ ನಾವು ಬರ್ತೀವಿ ಅಂತ ಹೇಳಿದ್ದೇವೆ. ಸ್ಲಮ್ ಡೆವಲಪ್ಮೆಂಟು ಯಾವ ರೀತಿ ಅವರ ಕಾನ್ಸೆಪ್ಟ್ ಇದೆ ಏನು ಅಂತ ಒಂದಿನ ಯಾವ್ದಾದ್ರು ಒಂದು 2 days ಪ್ಲಾನ್ ಹಾಕೊಂಡು ಬರ್ತೀವಿ ಅಂತ ಅವ್ರಿಗೆ ಹೇಳಿದ್ದೇವೆ. ಸೊ ಅದೆಲ್ಲ ಕೂಡ ಯಾಕೆಂದರೆ ನಮ್ಮ ರೇಟ್ಸು ಅವ್ರ ರೇಟ್ಸಲ್ಲಿ ನಾವು ನೋಡಬೇಕಲ್ಲ, ಅದೆಲ್ಲ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಬಹುಶಃ ಈ ಟೀಮು ಭಾಳ ಚೆನ್ನಾಗಿ ಕೆಲಸ ಮಾಡ್ತು. ನನಗೊಂದು ಭಾಳ ಸಂತೋಷ ಏನಂದರೆ ಭಾಳ ಡೀಟೇಲ್ ಇದೆ ಇಲ್ಲಿ. ನಾನು ನಿಮ್ಗೆ ಹೇಳುತ್ತದ್ದು ಸ್ವಲ್ಪನೇ ನಿಮ್ಗೆ ಹೇಳ್ತೀನಿ. ನಾನು ಟೈಮ್ ಸಂಬಂಧ ಬಂದಾಗ ನಾನು ಹೇಳ್ತೀನಿ. ಬಟ್ ಒಂದು ಒಳ್ಳೆ ನನಗೆ ಎಕ್ಸ್ಪ್ರೆಷನ್ ನನ್ನ ವೈಯಕ್ತಿಕವಾಗಿ ರಾಜ್ಯಕ್ಕೆ ಒಂದು ಒಳ್ಳೆ ಇದೊಂದು ಅನುಭವ. ಮುಂದಕ್ಕೆ ನಾವು ನಮ್ಮ ರಾಜ್ಯನ ಹೊಸ ರೂಪಕ್ಕೆ, ಏಕೆಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನಮ್ಮಲ್ಲಿ ಅಟ್ರಾಕ್ಟ್ ಮಾಡಬೇಕಾದ್ರೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ, ಆಮೇಲೆ ಕಾನೂನಿಗೆ ನಮ್ಮ ಜನರಿಗೆ ಗೌರವವನ್ನು ಕೊಡುವಂಥದ್ದು ನಾವು ಕಲಿಸ್ಬೇಕು. ನಾವು ಯಾರು ಒಂದು ವೆಹಿಕಲ್ನ ಒಂದು ಓವರ್ಟೇಕ್ ಮಾಡ್ತೀವಿ, ನಾಟ್ ಇವನ್ ಎ ಸಿಂಗಲ್ ವೆಹಿಕಲ್. ಅವರು ಲೈನಲ್ಲೇ ಇರ್ತಿದ್ದೆ ಹೊರತು ಜಾಗ ಇದೆ ಅಂತ ಅಂದ್ಬಿಟ್ಟು ಒಬ್ಬರು ಓವರ್ಟೇಕ್ ಮಾಡ್ತೀವಿ. ನಾನು ಕೇಳಿದೆ, ಯಾಕೆ ನಡೀರಿ ಸ್ವಲ್ಪ ಅರ್ಜೆಂಟು ಅಲ್ಲಿ ಹೋಗ್ಬೇಕು, ಏನು ಮಾಡೋದು, ಅವರು ಯಾವ ಡ್ರೈವರ್ಗಳು ಅವ್ರು ಏನು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಲೈಸೆನ್ಸು ಹೋಗ್ತದೆ, ನಮ್ಗೆ ಇಷ್ಟು ಫೈನ್ ಬರ್ತದೆ ಅಂಥೇಳಿ ಎಲ್ಲರೂ ಕೂಡ ಭಾಳ ಕಾನೂನಿಗೆ ಗೌರವನ ಕೊಡುವಂಥ ಒಂದು ಪದ್ಧತಿ, ಆ ಕ್ಲೀನಿನೆಸ್ಸು. ಬಟ್ ಅದು ಬಿಡಿ, ಅಲ್ಲಿರೋಂಥ ವಾತಾವರಣ, ಹಿಮ ಅವೆಲ್ಲ ನೋಡಿದ್ರೆ ಅದು ಸ್ವರ್ಗಲೋಕ ಥರನೇ ಇದೆ. ಅದು ಬೇರೆ ವಿಚಾರ. ಬಟ್ ಬೇರೆ ದೇಶದ ಒಂದು ಕಾನೂನಿಗೆ ಗೌರವ ಕೊಡುವಂಥದ್ದು ಇದೆಯಲ್ಲ, ಇದು ಭಾಳ ಪ್ರಮುಖವಾದ್ದು. ನಮ್ಮ ಜನರಿಗೆ ನಾವು ನಮ್ಮ ಪೀಳಿಗೆಗೆ ಅದನ್ನೆಲ್ಲ ನಾವು ತಿಳಿಸುವಂಥ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ನಾವೆಲ್ಲ ಒಂದಾಗಬೇಕು. ಬಟ್ ಇಷ್ಟು ದೊಡ್ಡದಾಗಿ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ನಮ್ಮ ಭಾರತದಿಂದ ಇರಲಿ, ಇಡೀ ಪ್ರಪಂಚದ ಎಲ್ಲ ದೊಡ್ಡ 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 ಬಿಸ್ನೆಸ್ ಮನ್ ಎಲ್ಲ ರೋಡಲ್ಲೇ ನಡ್ಕೊಂಡು ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ವೆನ್ಯೂಗೆ ಹೋಗೋದು ಬರೋದು ಮಾಡೋದು, ಟ್ರಾಫಿಕ್ ಅಂತೆಲ್ಲ ಹಾಕೊಳ್ಳೋದು ಬೇಡ ಅಂತೇಳಿ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬರೋವಂಥದ್ದು. ಇಡೀ ಊರನ್ನೇ ಖಾಲಿ ಮಾಡಿಬಿಟ್ಟು ಬೇರೆಯವ್ರಿಗೆ ಆರ್ಗನೈಸರ್ಸ್ಗೆ ಕೊಟ್ಬಿಡ್ತಾರೆ. ಒಂದು ವಾರ 10 ದಿನ ಹೊರಟೋಗ್ತಾರೆ. ಸೊ ಎಲ್ಲ ಮನೆಗಳಲ್ಲಿ ಸಣ್ಣ ಒಂದು ಇವತ್ತೆಲ್ಲ ಮ್ಯಾಕ್ಸಿಮಮ್ ಒಂದು 20 ಹೋಟ್ಲ್ ಇರ್ಬೋದಂತ. ಅವಸರಿ 20 ಹೋಟ್ಲ್ ಮೇಲೆ ಇಲ್ಲ, ಸಾವಿರಾರು ಜನ ಇವತ್ತು 50-60 ಸಾವಿರ ಜನ ಅಲ್ಲಿ ಹೋಗಿ ತಲುಪಿರ್ತಾರೆ. ಸೊ ಎಲ್ಲರಿಗೂ ಕೂಡ ಅವ್ರ ಮನೆಗಳನ್ನೇ ಬಿಟ್ಟು ಹೋಗಿರ್ತಾರೆ. ಸೊ ಹಂಗೆ ನಮಗೂ ಕೂಡ ಕೆಲವ್ರಿಗೆ ಅಪಾರ್ಟ್ಮೆಂಟ್ ಕೊಟ್ಟಿದ್ರು, ಕೆಲವರು ಹೋಟ್ಲಲ್ಲಿದ್ದು ಆಫೀಸ್ಗಳನ್ನ ಬಿಟ್ಟು ಕೊಟ್ಬಿಟ್ಟಿದ್ರು, ಅಲ್ಲೇ ಬಿಸ್ನೆಸ್ ಸೆಂಟರ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದು. ಆ ರೀತಿ ಭಾಳ ವಿಶೇಷವಾದಂಥ ಅನುಭವ ನಾನಲ್ಲಿ ನೋಡಿದ್ದೇನೆ. ಲಾಟ್ ಆಫ್ ಥಿಂಗ್ಸ್ ಟು ಇಂಪ್ಲಿಮೆಂಟ್ ಆನ್ ದ ವೇ ಫ್ರಮ್ ಝೂರಿಚ್ ಟು ದಾವೋಸ್. More than about 40-50 big tunnels were there within a span of about 200 kilometers. Then from Davos to Milan, some about 50 tunnels were there. Tunnels even from 2 kilometers to 20 kilometers tunnels also were there. Single tunnels which was been there. Tunnels were there. It was a great experience. They have done about 50-60 years back itself. Well, planning has been done, cutting the mountains in the sea. Every city has been connected with the well, grid connection, transmission lines, power, everything is there. We have learned well planning on marketing, especially on how they marketed the entire world. And all the prime ministers of various countries and the business heads of all the countries had to reach there. Though there was no airport. Airport was only 250 kilometers away from Davos. So everyone had to attend there, participate there, sell their product, sell their country, sell their business, sell their knowledge power. And we also had to do the same thing. I think on behalf of Karnataka, taking India government into confidence. When India government also was a part of us, they also tried to project Karnataka also in a way. But one thing I'm very proud to tell that India is being seen through Bangalore.
So we are also a focusing point in India. And the pollution level in as far as Bangalore is concerned, we are in a very great safe zone compared to Delhi. They all agree on that issue. So as far as Mumbai is concerned, they also agree that the IT related workforce is in Bangalore and other part of the southern India than the other parts of the Delhi, because even the rates of rental rates are little bit conservative here. So no one can match the human resources and the technology workforce whatever we have, the IT professions what we have compared to different part of the world. That is the biggest asset our seniors have created as far as Karnataka is concerned. So we have assured them for the next 25 years what planning we are going to do for Bangalore and Karnataka. So we will definitely with next 2-3 months we'll come out with a beautiful mobility plan, grid for all the 2-tier, 3-tier city. ಈಗ ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ. ಸರ್ 2-tier 3-tier ಸಿಟೀಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸಂಬಂಧಪಟ್ಟಂತೆ ಏನಾದರೂ ನೀವು ನೋಡಿ ಎಲ್ಲರಿಗೂ ಅವ್ರಿಗೆ 2-tier 3-tier ನಮ್ಮ ಎಂಪ್ಲಾಯ್ಮೆಂಟ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರೆಲ್ಲ ನಗರಗಳಿಗೆ ಶಿಫ್ಟ್ ಆಗ್ತಾರೆ. ಈ ಪಾಪ್ಯುಲೇಷನ್ ನಿಮ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಇಟ್ ವಿಲ್ ಬಿ 50% ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ನೆಕ್ಸ್ಟ್ 50 years 25 years ಅಲ್ಲಿ 70% in Karnataka, 50% in 70% ಅರ್ಬನೈಸೇಷನ್ ಆಗ್ತದೆ ಅನ್ನೋದು ಅವ್ರ ಕ್ಯಾಲ್ಕುಲೇಷನ್ ಇದೆ. ನಮ್ಮ ಗ್ರೋತ್ ಇದೆಯಲ್ಲ ಈಗ ಲಾಸ್ಟ್ 20 years ನಮ್ಮಲ್ಲೇ ಬೆಂಗಳೂರಲ್ಲೇ ಬಂದಿರೋದು ಲೆಕ್ಕ ಹಾಕೊಂಡ್ರೆ ಅವ್ರಿಗೆಲ್ಲ ಸ್ವಲ್ಪ ಆ ರೀತಿ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ನೀವೇನು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡೋದು. ಇನ್ನು ಟೈಮ್ ಇದು ಕೊಡೋಕ್ಕಾಗಲ್ಲ. ನಾವು ಇಡೀ ಸ್ಟೇಟ್ಗೆ ಅರ್ಬನ್ ಮೊಬಿಲಿಟಿ ಪ್ಲಾನ್ ನಾವು ಮಾಡಿಬಿಟ್ಟು ಗ್ರಿಡ್ನ ಬಿಟ್ಬಿಡ್ಬೇಕು. ಮೊಬಿಲಿಟಿ ಗ್ರಿಡ್ ಎಲ್ಲಿ ರೋಡ್ ಬರ್ತದೆ, ಯಾರು ಮಾಡಬೇಕು, ಮುಂದಕ್ಕೆ ಏನೇ ಆಗಲಿ ಯಾರೇ ಪ್ಲಾನ್ ಮಾಡ್ಕೊಳ್ಳಿ ಮಾಡಬೇಕು ಅಂತ. ಆಮೇಲೆ ರೋಡ್ ವೈಡ್ನಿಂಗ್ ಎಷ್ಟು ಕಂಪಲ್ಸರಿ ಇರಬೇಕು ಅಂತೇಳಿ, ಯಾರೇ ಲೇಔಟ್ ಮಾಡಲಿ, ಯಾವುದೇ ಊರಲ್ಲಿ ರಿಜಿಸ್ಟ್ರೇಷನ್ ಮಾಡಲಿ, ಅದಕ್ಕೆಲ್ಲ ನಾವು ಲೀಗಲಾಗಿ ಸ್ವಲ್ಪ ನಮ್ಮ ಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್, ಲೋಕಲ್ ಮಿನಿಸ್ಟರ್ಸ್ ಎಲ್ಲ ಮಾತಾಡ್ಬಿಟ್ಟು ಪಂಚಾಯತ್ ಮಿನಿಸ್ಟರ್ ಹತ್ರ ಮಾತಾಡಿ ವಿಲ್ ಹ್ಯಾವ್ ಟು ಟೇಕ್ ಎ ನ್ಯೂ ಕಾಲ್. ಕಾನೂನು ಸಂಬಂಧಪಟ್ಟ ಬದಲಾವಣೆ ಕಾಣಿಸ್ತದೆ ನೀವು ನೋಡಿ ಬಂದ್ರಲ್ಲ, ಈ ನೀವು ಮಾಡಿರೋ ಪ್ಲಾನ್, ಬೆಂಗಳೂರಲ್ಲಿ ಮಾಡಿರೋ ಪ್ಲಾನ್ ಇಲ್ಲ ನಾವು ಅವ್ರಿಗಿನ್ನ ಸ್ವಲ್ಪ ಎಲ್ಲರಿಗಿನ್ನ ನಮ್ಮ ಲೆವೆಲ್ ಇದೆ. ಈಗ ಇವರು ನಮಗೆ ಮಹಾರಾಷ್ಟ್ರ CM ಅವರು ಒಂದು ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಎಲನ್ ಮಾಸ್ಕ್ ಅವ್ರದ್ದು ಸ್ವಲ್ಪ ಏನೋ ಹೊಸ ಟೆಕ್ನಾಲಜಿ ತಂದು ಭಾಳ ಸ್ಪೀಡು ಮಾಡ್ತಾ ಇದ್ದಾರೆ. ಬಟ್ ಸೈಜ್ ಕಡಿಮೆ ಇದೆ ಅದು. 3 to 6 months. ಅದು ಮೆಟ್ರೋಗೆ ಅನುಕೂಲ ಆಗ್ತದೆ ನಮ್ಮ ಇದಕ್ಕೆ. ಬಟ್ ನೋಡೋಣ, ಅದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಅವರು ನಾವೇನು ಮಾಡಿದ್ದೀವಿ ಅದೇ ಟೈಪ್ ಜಪಾನ್ ಅವ್ರ ಹತ್ರ ಮಾತಾಡಿದ್ದಾರೆ, ಜೈಕಾ ಅವ್ರು ಫಂಡ್ ಮಾಡಿದಾರಂತೆ. ನೋಡೋಣ, ನಾನು ಒಂದು ಜೈಕಾ ಒಂದು ಟ್ರಿಪ್ಪು ಜಪಾನ್ ಟ್ರಿಪ್ ಮಾಡ್ಕೊಂಡು ಬರ್ತೀನಿ. ನಮ್ಮ BDA ಚೇರ್ಮನ್ ಪ್ರೈವೇಟ್ ವಿಸಿಟ್ ಹೋಗಿ ಬಂದರು. ನಾನು ಅಲ್ಲೇನೇನೋ ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ನೋಡೋಣ, ಜೈಕಾ ಅವರಿಗಾಗಲೇ ನಮಗೆ ಮೆಟ್ರೋಗೆ ಸಹಾಯ ಮಾಡಿದ್ದಾರೆ, ಬೆಂಗಳೂರು ನೀರಿಗೆ ಸಹಾಯ ಮಾಡಿದ್ದಾರೆ. ನೋಡೋಣ, 2ನೇ ಟನ್ನಲ್ಗೆ ಏನಾದ್ರು ಅನುಕೂಲ ಆದರೆ ಮಾತಾಡ್ಕೊಂಡು ಬರ್ತೀನಿ. So you said you travelled through Zurich, through the underground tunnels there. You also spoke about Maharashtra and you said you compare notes with them as well. How No, much see, of this... I travelled on the way. I went from Zurich to. We have gone to the World Economic Forum. This was a great experience for me.